ಎಷ್ಟು 110 ಶೂಸ್ ಬಂದಿದ್ದು ಇದರಲ್ಲಿ ನಮ್ಮ ಮನೆ ಬಾಗ್ಲಲ್ಲಿ ಈ ಥರ ಗಿಡಗಳು ಬೆಳ್ಸೋಕೆ ಇಷ್ಟ ಫ್ರೆಂಡ್ಸ್. ಏನು ಹೇಳು ಯಾರಿಗೆ ಅವಾಗ ಹಾಂ ಇದಿಷ್ಟೇ ಎಷ್ಟು ಇತ್ತು ಗೈಸ್, ಆಲ್ರೆಡಿ ಇಷ್ಟು ಬೆಳೆದು ಬಿಟ್ಟಿದೆ. ಅರ್ಪಣಾ ಹೂವು ಹರಿತಾ ಇದ್ದಾಳೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶನಿವಾರ ಭಾನುವಾರ ಮಕ್ಕಳನ್ನ ಹಳ್ಳಿ ಕರ್ಕೊಂಡು ಹೋಗ್ಬೇಕು, ಅಲ್ಲೇ ಜೀವನ, ಅಲ್ಲಿ ಗಿಡ ಮರ ಬೆಳೆಸೋದು ಕಲಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನಿವತ್ತು ನನ್ನ ಮಗಳನ್ನ ನಮ್ಮ ತವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪಾಜಿಯವರು ಗಿಡ ಹಾಕಿದ್ದೀವಿ ಅಂತ ಹೇಳಿದ್ದಾರೆ ಸೈಟಲ್ಲಿ. ಸೊ ನೋಡ್ಕೊಂಬರೋಣ, ಅಲ್ಲಿದ್ದೆಲ್ಲ ತೋರಿಸೋಣ ಮಕ್ಕಳಿಗೆ ಅಂತಂದು ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಈ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನೋಡ್ಕೊಬರೋಣ. ಬಾಯ್ ಮಗ, ಬಾಯ್. ಪಪ್ಪ ನೀನು ಆರಾಮಾಗಿರ್ರಿ, ತಿಂಡಿ ಮಾಡ್ಕೊಂಡು ತಿನ್ಕೊಂಡು ಆರಾಮ ರೆಸ್ಟ್ ಮಾಡು. ಓಕೆ, ಬಾಯ್ ಬಾಯ್ ಬಾಯ್. ನಮ್ಮ ಮನೆಯವರು ಬಸ್ಸಿಗೆ ಹತ್ತಿಸೋಕೆ ಬಂದಿದ್ದಾರೆ. ಶಿವಮೊಗ್ಗ ಬಸ್ ಫಸ್ಟ್ ಟೈಮ್ ನಾವೀಗ ಒಂದು 7-8 ವರ್ಷದಿಂದ ಬಸ್ಸಿಗೆ ಹೋಗಿಲ್ಲ. ಫಸ್ಟ್ ಟೈಮ್ ನಾವು ಬಸ್ಸಿಗೆ ಹೋಗ್ತಾ ಇದ್ದೀವಿ, ನಾನು ನನ್ನ ಮಗಳು. ಏನಮ್ಮ ಬೈಕ್ನಾಗ ಹೋಗೋಣ ಅಂತಿದ್ದಾಳೆ. ನಾನು ಇವಾಗ ಮಳೆಗಾಲ ಬೇರೆ, ಎಲ್ಲಿ ಮಳೆ ಬಂದುಬಿಟ್ರೆ ಕಷ್ಟ ಅಂತ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ದಾವಣಗೆರೆ ಬಸ್ ಸ್ಟ್ಯಾಂಡಲ್ಲಿದ್ದೀವಿ ಇವಾಗ. ಇದೆ ನೋಡಿ. ಬಾಯ್ 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 ಬಾಯ್. 10 ನಿಮಿಷ ನಿಲ್ಲಿಸ್ತಾರಂತೆ, ಬಾ ಕೆಳಗೆ. ಏಕೆ ನಿದ್ದೆ? ಇಡ್ಲಿ ಪಲಾವ್ ಅವೇ ಇರೋದಲ್ಲಿ, ಬೇರೆ ಏನಿಲ್ಲ. ದೋಸೆ ಗೀಸೆ ಏನಿರಲಿಲ್ಲ. ಸೊ ಶಿವಮೊಗ್ಗ ಬಂದು ಇಳಿದಿದ್ವಿ ಇವಾಗ. ಅಲ್ಲಿ ನಡ್ಕೊಂಡು ಹೋಗ್ತೀವಲ್ಲ ನಗರದಲ್ಲಿ, ದಾವಣಗೆರೆಯಿಂದ ಶಿವಮೊಗ್ಗ ಬಂದು ಶಿವಮೊಗ್ಗದಿಂದ ಮತ್ತೆ ನಮ್ಮೂರಿಗೆ ಹೋಗ್ತಾ ಇದ್ವಿ. ಬಸ್ ಜರ್ನಿ ಸಾಕಾಗ್ತದೆ. ಬಸ್ಸಲ್ಲಿ ಇಷ್ಟನೇ ಇಲ್ಲ ಫಸ್ಟ್ ಆಫ್ ಆಲ್ ಜರ್ನಿ ಮಾಡೋಕ್ಕೆ. ಬಟ್ ಗಾಡೀಲಿ ಬಂದರೆ ಮಳೆ ಗಿಳೆ ಬಂದರೆ ಅಂತ ಭಯದಿಂದ ನಾನು ಗಾಡಿ ತರಲಿಲ್ಲ ಅಷ್ಟೇ. ಇವಳಿಗೆ ಏನು ಸ್ವಲ್ಪನೂ ಇಷ್ಟ ಆಯಿತು. ಬಿಸಿಲು ಎಷ್ಟಿದೆ ಅಂದರೆ ಗೈಸ್, ಇನ್ನೇ ನಾನು ಸುಟ್ಟು ಇಲ್ಲೇ ಫ್ರೈ ಆಗಿ ನನ್ನನ್ನೇ ತಿನ್ಬೋದು, ಅಷ್ಟು ಬಿಸಿಲು. ನಮ್ಮ ಮಮ್ಮಿಗೆ ಹೇಳಿದ್ರೆ ಮಳೆಗಾಲ ಅಲ್ವಾ, ನಾನು ವೆದರ್ ಚೆಕ್ ಮಾಡಿ ಹೇಳಿದ್ರು ನಮ್ಮ ಮಮ್ಮಿ ನಮ್ಮಂಗಿಲ್ಲ. ಎಷ್ಟು ಚೆನ್ನಾಗಿರಲಿಲ್ಲ ಅದಕ್ಕೋಸ್ಕರ ಬಸ್ಸಿಗೆ ಬರೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಬಟ್ ಬಿಸಿಲು ಸಾಕಾಯ್ತು. ಅವಳು ಆ್ಯಕ್ಚುಲಿ ಬೈಕಲ್ಲಿ ಹೋಗೋಣ ಅಂತ ಅಂದ್ಲು. ಒಂದ್ಸಲ ಹೇಳಿದಾಗ ಒಂದು 100 ಸತಿ ಹೇಳಿದ್ಲು. ಇವತ್ತು ಮಮ್ಮಿ ಬಸ್ಸಿಗೆ ಹೋಗೋದು ಬೇಡ, ಬೈಕ್ ತಗ ಅವ್ರ ಪಪ್ಪ ಗಾಡಿ ಬಿಟ್ಟು ಬರೋಕ್ಕೆ ಬಂದಿದ್ದಲ್ಲ, ಗಾಡಿ ಓಡಿಸೋರು ನಾನು ಕಂಡ. ಇವಾಗ ನಿಮಗೆ ಅನಿಸ್ತಿಲ್ವಾ? ಇವಾಗ ನನಗೆ ಅನಿಸ್ತೈತೆ ಗಾಡಿ ಕರ್ಕೊಂಡಿದ್ದು ಅಂತ. ಶಿವಮೊಗ್ಗ ಆಲ್ರೆಡಿ ಶಿವಮೊಗ್ಗ 7:15 ಆ್ಯಕ್ಚುಲಿ ಬೇಗ ಬಿಡೋಣ ಅಂತಲೇ ಇದ್ವಿ. ಎದ್ದೊಳಕ್ಕೆ ಆಗ್ತಿಲ್ಲ ಬೆಳಗ್ಗೆ. ಇವತ್ತು ಹೆಂಗೋ ರಜಾ ಬಿಡು, ಹೋಗ್ಲಿ, ಏನು ಹೋಗೋದು ಬೇಡ ಅಂತ ಅನ್ಕೊಂಡು ಡಿಸೈಡ್ ಮಾಡಿದ್ದೆ. ಇಲ್ಲ, ಇದು ಹಿಂಗೆ ಅನ್ಕೊಂಡು ಕೂತ್ರೆ ಆಗಲ್ಲ. ಚಿಕ್ಕಿ ಫೋನ್ ಮಾಡಿದ್ರೆ ಚಿಕ್ಕಿಗೆ ಫುಲ್ ಖುಷಿ ಆಗಿಬಿಟ್ಟಿದೆ. ಬಂದ್ವಿ ಇವಾಗ. ಆಗಲೇ ಒಂದು ವಿಡಿಯೋ ಹಾಕಿದ್ವಲ್ಲ, ಆವಾಗ ಒಂದು 10:30 ಏನೋ ಆಗಿತ್ತು. ಇವಾಗ 11:10 ಏನೋ ಆಗೋಕೆ ಬಂದಿದೆ ಆಲ್ರೆಡಿ. ಇನ್ನು ವಿಡಿಯೋ ಕಾಲಲ್ಲೇ ಇದೆ. ಹೌದು, ನೀವು ಕೇಳುತ್ತಿರುವುದು ಸತ್ಯ, ವಿಡಿಯೋ ಕಾಲಲ್ಲೇ ಇದೆ. ನೀವು ಕೇಳ್ತಿರೋದು ನೋಡ್ತಿರೋದೆಲ್ಲ ಸತ್ಯ ಅಂತ ಹೇಳ್ತಿದ್ದಾರೆ. ನಾನು ನೋಡ್ತಿರುವುದು, ನೀವು ನೋಡುತ್ತಿರುವುದು ಸತ್ಯ. ನೀವು ಅವಾಗಲೇ ಮನೆಗೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇನ್ನು ವಿಡಿಯೋ ಕಾಲಲ್ಲಿ ಸಂಜೆ ತನಕ ವಿಡಿಯೋ ಕಾಲ್. ಒಂದು ವೇಳೆ ಚಾರ್ಜ್ ಖಾಲಿ ಆಯಿತು ಅಂದರೆ ಕಟ್ ಮಾಡ್ತಾರೆ, ಮತ್ತೆ ಚಾರ್ಜ್ ಕಂಪ್ಲೀಟ್ ಆದ ತಕ್ಷಣ ಮತ್ತೆ ಮಾಡಿಬಿಡ್ತಾರೆ. ಕಾರ್ತಿಕ್ ಮಾಮ ಇದ್ದಾರೆ, ನೋಡೋಣ ಗೈಸ್. ಅವ್ರಿಗೆ ಗೆಸ್ ಮಾಡ್ತಾರೆ ಇಲ್ಲ, ನಾವಂತೂ ಗೆಸ್ ಮಾಡ್ತಾರಲ್ಲ, ನೋಡೋಣ ಬನ್ನಿ. ತಲೆ ಬುಚ್ಕೊಂಡು ಹೋಗೋಣ ಸುಮ್ಮನೆ.
ಗೈಸ್ ಕಂಡಿಡಿದ್ರು ಗೈಸ್ ಮಾವ. ಊರಿಗೆ ಬಂದಿದ್ದೀವಿ. ಮಮ್ಮಿ ಏನೋ ತೊಗೊತಾರಂದ್ರೆ ಬ್ರೆಡ್ ಏನು ಕರ್ಕೊಂಬರ್ತೀವಿ ಅಂದರೆ ಕೇಳಂಗಿಲ್ಲ. ನಮ್ಮ ತಮ್ಮ ಸಿಕ್ಕ ಗಾಡೀಲಿ ಬರ್ರಿ ಅಂತ ಏನು ಜಿಲ್ಮೆ ಮಾಡ್ತಿದ್ದಾನೆ. ಬೇಡ ಹೋಗೋ ಅಂದರೆ ಕೇಳಕ್ಕೆ ರೆಡಿ ಇಲ್ಲ. ಹಾಂ ನಡೀರಿ. ನಮ್ಮೂರು ನಮಗೆ ಚಂದ ಅಲ್ಲ, ಬಟ್ ಹಂಗಂತ ಇಲ್ಲಿ ಇರಂಗಾಗಲ್ಲ. ಒಂದಿನ 2 ದಿನ ಬಂದು ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಇವಾಗ ಬಂದ್ವಿ ಮನೆಗೆ. ಬಾಕಂದ ಒಂದು ವಿಡಿಯೋದಲ್ಲಿ ಎಷ್ಟು ಚಿಕ್ಕದಿತ್ತು ಗೈಸ್. ಹೌದು. ಈ ಸತಿ ಅಂಟು ತಗೊಂಡೋಗೋಣ ಚಿನಿ, ಸ್ವಲ್ಪ ಮುರ್ಕೊಂಡು ನಮ್ಮನೆ ಬಾಗಿಲ ಹಚ್ಕೊಳ್ಳೋಣ. ಒಂದು 2-3 ಅಂಟು. ಆ್ಯಕ್ಚುಲಿ ಇವಾಗ ಗೊತ್ತಾಗಿದ್ದೇನು, ನಾವಿಲ್ಲಿ ಸರ್ಪ್ರೈಸ್ ಮಾಡೋಣ ಅಂತ ನಾವು ಬಂದರೆ ನಮ್ಮಮ್ಮನೇ ನಮಗೆ ಸರ್ಪ್ರೈಸ್ ಮಾಡೋಕ್ಕೆ ನಮ್ಮಮ್ಮ ಬಂದೈತೆ ಮನೆಗೆ, ಅಲ್ಲಿಗೆ ದಾವಣಗೆರೆ. ಫಸ್ಟ್ ನೀರು ಕಾಸ್ಕೊಳ್ಳೋಣ ಅಂತ ಇಲ್ಲಿ ಏನಿದೆ ಉಜ್ಜಿಲು ಒಟ್ಟು ತಗೊಂಡೋಗಿ ತಲ ಸ್ನಾನ ಮಾಡ್ಕೊ ಬಂದ್ರು ಮತ್ತೆ ಇದೇ ಡ್ರೆಸ್ ಹಾಕೊಂಡಿದ್ದಾಳೆ ಗೈಸ್. ಅವಳು ನೀನೆಲ್ಲಿ ಓಪನ್ ಮಾಡ್ಬಿಡ್ತೀಯ ಅಂತ ಅವಳು. ಒಬ್ಬರನ್ ಬಾ. ಎಲ್ಲಿ ತೋರಿಸಿಲ್ಲ ನನಗೊಂಚೂರು. ನಿಂಗೆ ಈ ಕಡೆಗೆ ತೋರಿಸು. ಅಯ್ಯೋ ಸೀರೆನೋ ಡ್ರೆಸ್ ಏನೇ ಅದು. ಚಿನ್ನಮ್ಮ ನೀವು ಇಂಥ ಗೊಂಬೆಗೆಲ್ಲ ಆಡೇ ಇಲ್ಲ ಚಿನ್ನಮ್ಮ. ನಾನು ಇಂಥ ಗೊಂಬೆ ಎಲ್ಲ ನಿಮಗೆ ಕೊಡ್ಸೇ ಇಲ್ಲ ನಿಜ. ಟೆಡ್ಡಿ ಥರದ ಗೊಂಬೆ ಕೊಡಿಸ್ತಿದ್ದೆ, ಟೆಡ್ಡಿ ಬೇರ್ ಥರದ್ದು. ಎಷ್ಟು ಕಾಸ್ಟ್ಲಿ ಶೂಸ್ ಅಂದ್ರೆ ಇದು ನೈಕಾ ಬ್ರ್ಯಾಂಡಿಂದು ಶೂಸ್ ಬಂದಿದ್ದು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಇದು ಡ್ರೆಸ್ ಬಂದು ಜೂಡಿಯೋದು ಫ್ರೆಂಡ್ಸ್ ನೋಡಿ ಎಷ್ಟು ಕ್ಲಾಸಿಕ್ ಆಗಿದೆ. ಇದು ಫ್ಯಾಷನ್ ಶೋ ಇಂದ ಬಂದರೆ ಮೇಕಪ್ ಬಂದ್ಬಿಟ್ಟು ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಮಾಡ್ಸಿರೋ ಮಾಡಿಸಿರೋದು. ಹೇರ್ ಸ್ಟೈಲ್ ಬಂದ್ಬಿಟ್ಟು ನಾವೇ ಮಾಡಿರೋದು. ನಾನೇ ಇಲ್ಲ, ಹೇರ್ ಸ್ಟೈಲಿಗೂ ಅದಕ್ಕೂ ಮೇಕಪ್ ಆರ್ಟಿಸ್ಟ್ ಮಾಡಿರೋದು. ಇವರು ಈ ಕಡೆ ಇದು ಇವ್ರ ತಮ್ಮ ಮಾಡಿರೋದಂತೆ, ಈ ಕಡೆದು ಅವಳು ಮಾಡಿರೋದಂತೆ. ಇದು ಕೊರಿಯನ್ ಕಟ್ ಗೈಸ್. ಇದು ಬ್ಯಾಂಗ್ಸ್ ಇರ್ತಾವಲ್ಲ ಅದು ಎಷ್ಟು ಮಾಡರ್ನ್ ಆಗಿದೆ ನೋಡಿ. ನಾನು ನೋಡ್ರಿ ಅದು ನೋಡ್ರಿ ಎಷ್ಟು ಮಾಡರ್ನ್ ಆಗಿದೆ. ಇದು ನೋಡಿ, ಇದು ಬಂದ್ಬಿಟ್ಟು ಅದು ಅರ್ಪಣಾ, ಅದು ನೀನು, ಇದು ಶುಭದ. ನೋಡಿ ಫ್ರೆಂಡ್ಸ್, ಹಾಯ್ ಮಾಡುತ್ತೆ. ಶಿವ ಮಾತಾಡ್ತತ್ತ ಅದು. ಅಮ್ಮೋ ಶ್ರೀನಿಧಿ ಮಾತಾಡ್ತತ್ತ ನಿನ್ನ ಗೊಂಬೆ. ಏನು ಹೆಸರು ಅದ್ರದ್ದು? ಚಿಂಟು ಅಂತ ಇಟ್ಟಿದ್ಯಾ? ಚಿನ್ನು, ಅದು ಚಿಂಟು ಅಂತ. ನೋಡಿ ಇದು ಹಾಯ್ ಮಾಡ್ತಿದೆ. ಸೊ ಇವತ್ತಿನ ಈ ಹಾಲ್ ಆಯ್ತು, ಮುಂದಕ್ಕೆ ಹೋಗೋಣ ಬನ್ನಿ. ವಾಪಸ್ ಹಾಕೋಣ ಕೊಡು. ನಡಿ ಅಲ್ಲಿ ಸೈಟ್ ಹತ್ತಿರಲ್ಲಿ ನಮ್ಮ ಮನೆ ಬಾಗ್ಲಲ್ಲಿ ಈ ಥರ ಗಿಡಗಳು ಬೆಳ್ಸೋಕೆ ಇಷ್ಟ ಫ್ರೆಂಡ್ಸ್ ನನಗೆ. ಬಟ್ ಏನು ಮಾಡೋದು ನೋಡ್ರಿ, ಹಿಂಗೆಲ್ಲ ಇವಾಗಿನ್ನೂ ಕಮ್ಮಿ ಚಿನಿ, ಮೊದಲು ಭಾಳ ಇದ್ದವು. ಇವಾಗ ಎಲ್ಲ ಕ್ಲೀನ್ ಮಾಡಿದ್ದಾರೆ. ರೋಸ್ ಸೈಟ್ ಹತ್ರ ಗಿಡ ಹಚ್ಚಿದ್ದೀವಿ ಅಂತ ನಾವು ಅಪ್ಪಾಜಿ ಕರ್ಕೊಂಡು ಹೋಗ್ತೈತಿ ಇವಾಗ ನೋಡೋಣ. ಇದು ನಮ್ಮ ಸೈಟ್ ಬಂದ್ಬಿಟ್ಟು, ಇದು ನಮ್ಮ ಸೈಟ್. ಇದೆಲ್ಲ ಪೈಪ್ಲೈನ್ ಮಾಡಲಿಕ್ಕೆ ಅವ್ರ ಗದ್ದೆದು ಪೈಪ್ಲೈನ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಇದು ಫಸ್ಟಿಗೆ ನಿಟ್ಟಿರೋದು. ಇದು ಲೈಕ್ ಈ ಸೈಟ್ ತೊಗೊಂಡಿರೋ ವರ್ಷದಲ್ಲಿ. ಅಲ್ಲಿ ಅದು ಬಂದ್ಬಿಟ್ಟು ತಾತರ ಮನೆ, ಅದು ಗೇಟ್ ಕಾಣಿಸ್ತಿದ್ದಲ್ಲ ಅದು. ಸೊ ಅಲ್ಲಿಂದ ಒಂದು ಸ್ವಲ್ಪ ಇಷ್ಟೇ, 1-2 ಮನೆ ಆದಮೇಲೆ ನಮ್ಮ ಸೈಟು. ಸೊ ಅವ್ರು ಇವಾಗ ಹಾಕಿರೋದು ಯಾವ ಗಿಡ ಅಂದರೆ ಆಕನಟ್, ಅಡಿಕೆ ಗಿಡ ಸಸಿ ಹಚ್ಚಿದ್ದಾರೆ ನೋಡಿ. ಟೋಟಲ್ ಎಷ್ಟು ಸಸಿ ಇದ್ದಾವೆ? ಅವೆಲ್ಲ ದೊಡ್ಡ ದೊಡ್ಡಕ್ಕಿದ್ದಾವೆ, ಇವು ಚಿಕ್ಕ ಚಿಕ್ಕಕ್ಕಿದ್ದಾವೆ ನೋಡಿ. ಬರೀ ಅಡಿಕೆ ಗಿಡ ಅಷ್ಟೇನಾ? ಏನೇನೋ ಬೇರೆ ಬೇರೆ ಹಾಕ್ಬೇಕು ಅಂದ್ಕೊಂಡಿದ್ರೆ. ಎಷ್ಟು 110? ಇನ್ನೂ ಸಣ್ಣ ಸಣ್ಣ ಅದಾವ ಅಪ್ಪಾಜಿ ಗಿಡ. ತಗೋ, ಎಷ್ಟು ನೀಟಾಗಿ ನಿಂತಿದ್ದಾರೆ ನೋಡಿ ಅಲ್ವಾ.
ಮಳೆ ಬಂದಿಲ್ಲ ಗೈಸ್. ಸೊ ಇವಾಗ ನೀರು ಬಿಡಕ್ಕೆ ಬಂದಿದ್ದೀವಿ. ನೀರು ಬಿಟ್ಟು ಸ್ವಲ್ಪ ಹಸಿ ಆದಮೇಲೆ ಇದ್ರ ಜೊತೆ ಸ್ವಲ್ಪ ಆಟ ಆಡಿ ಹೋಗೋಣ. ತುಂಬ ಕಮ್ಮಿ ಆಯ್ತಮ್ಮ. ಅದೇನಮ್ಮ ನಾನು ಏನೋ ಸುತ್ತಲೂ ಹಚ್ಚಿರಿ ಅಂತ ನಾನು ಅನ್ಕೊಂಡೆ. ನಾನು ಮನೆ ಮಧ್ಯೆ ಇದ್ದು ಸುತ್ತಲೂ ಗಿಡ ಹಚ್ಬೇಕಪ್ಪಾಜಿ. ನೀನು ಅಷ್ಟು ಇತ್ಲ ಕಡೆ ಆ ಥರ ಮಾಡಿ ಅಷ್ಟು ಇಲ್ಲಿ ಗಿಡ ಹಚ್ಚಿ ಮುಂದಷ್ಟು ಮನೆ ಕಡೆ ಜಾಗ ಇರ್ತೀಯ. ಅಷ್ಟೇ ಮನೆ ಆಗಲ್ಲ ನಮಗೆ, ಆಗಲ್ಲ ಅಷ್ಟು ಮನೆ ಬೇಡ. ಏನೇನೋ ಪ್ಲಾನ್ ಇತ್ತು ನೀನು ಒಳ್ಳೆ ಪ್ಲಾನ್ ಅದಕ್ಕೆ ಮಾಡತ್ತ ಪ್ಲಾನ್ ಮಾಡಿ ಸ್ವಲ್ಪ ಜಾಗ ಇಲ್ಲ ಎಲ್ಲಿ ಗುರು ಅಷ್ಟು ಜಾಗ. ಗೈಸ್ ನೋಡಿ ಮನೆ ಕಟ್ಟಕ್ಕೆ ಎಷ್ಟು ಜಾಗ ಬಿಟ್ಟಾರೆ ಅಂದರೆ ನಮ್ಮ ಮಮ್ಮಿ ಕಮ್ಮಿ ಆಯಿತು ಅಂತೆ, ಬರೀ ಗಿಡ ಹಚ್ಚೋಕ್ಕೆ ಇಷ್ಟೊಂದು ತೊಗೊಂಡ್ರೆ ಅಂತ. ಇಟ್ಸ್ ಓಕೆ. ಕೌಂಟ್ ಮಾಡೋದ್ರಿಂದ ಆಟ ಎಷ್ಟು ಹಿಡಿಯುತ್ತೆ ಅಂತ. 36 ನಾವು ಹೇಳಿದ್ದು 60-30 ಬಿಡ್ರಿ ಅಂತ. ಅತ್ಲಾಗೆ ಎಲ್ಲಿ ಬರ್ತೈತೆ ರೋಡ್ ಬರ್ತೈತೆ, ಅತ್ಲಾಗೆಲ್ಲ ಮಾಡಕ್ಕೆ ಬರಲ್ಲ. ಯಾಕೆ ತಗ್ಸ್ರಿ ಏನು ಹೇಳು ಯಾರಿಗೆ ಹೌದು ಇರ್ತೀಯ ಅವಾಗ? ಹೌದೇನು? ಹಾಂ ಆ ಕಡೆ ಅಲ್ಲಿ ಮೂಲೆ ತನಕ ಐತಲ್ಲ, ಅಲ್ಲಿ ಸೇರಿ ಟೋಟಲ್ 100 ಗಿಡ ಹಾಕಿದಾರಂತೆ. ಹಾಂ ಕೌಂಟ್ ಮಾಡಿದ್ವಿ. ಟೋಟಲ್ 100 ಗಿಡ ಗೈಸ್. ಒಂದು ಗಿಡಕ್ಕೆ ಎಷ್ಟು ಮಾಮ? 100 ಗಿಡಕ್ಕೆ 120 ಗಿಡ ಅದಾವೆ. ದೊಡ್ಡವದಾವಲ್ಲ 150-200 ರೂಪಾಯಿ ಇವು 80-100 ರೂಪಾಯಿ ಹೇಳ್ತಿದ್ರು. ಅದೇನೋ ಪುಣ್ಯಕ್ಕೆ ನಾಗಪ್ಪ ನಮ್ಮ ಹುಡುಗ 40 ರೂಪಾಯಿ ಅಂದ್ರೆ ಹಾಗೆ ಕಪ್ಕೊಂಡು ತೊಗೊತೀವಿ. 40 ರೂಪಾಯಿ ಒಂದು ಗಿಡ ಗೈಸ್. ಟೋಟಲ್ 120 ಗಿಡ ಇದ್ದಾವೆ. ಬೋರ್ ಹಾಕ್ಸಿರೋದು ನಾವು. ಎಷ್ಟು ವರ್ಷ ಆಗ್ಬಿಟ್ಟಿದೆ ಆಲ್ರೆಡಿ, ಬಂದೇ ಇಲ್ಲ ಎಲ್ಲ. ಇದಿಷ್ಟೇ ಎಷ್ಟು ಇತ್ತು ಗೈಸ್, ಆಲ್ರೆಡಿ ಇಷ್ಟು ಬೆಳೆದುಬಿಟ್ಟಿದೆ. ಇದೆಲ್ಲ ಈ ಸಲಿನೇ ಹಚ್ಚಿರೋದು ಗಿಡ. ಇದಕ್ಕೇನೋ ಗೊತ್ತಿಲ್ಲ ಎಷ್ಟು ರೂಪಾಯಿ ಅಂತ. ಇವೆಲ್ಲ ಚಿಕ್ಕ ಚಿಕ್ಕವು ನೋಡಿ. ಅಲ್ಲ ಟೊಮೆಟೊ ಬೀಳ್ಗಾಯಿ ಎಲ್ಲ ಸರ್ ಅಲ್ಲಿ ಹಚ್ಬಿಡ್ತೀರೇನೋ ನಾವು ಇದ್ರ ಈಗ ಗಿಡ ಬರೋ ತನಕ ಬೆಳಿಬೋದು. ಮುಂಚೆನೆ ಬೆಳ್ಕೊಂತಾರೆ. ಬರ್ರಿ ಬೆಳೀರಿ ಬೆಳೀರಿ. ನಮಗೊಂದು ಸ್ವಲ್ಪ ಕಟ್ ಕಳಿಸ್ರಿ, ನೀವು ಬೆಳ್ಕೊಳ್ಳಿ. ಟೊಮೊಟೊ ಹೀರೆಬಳ್ಳಿ ಇದು ಉದ್ದಕ್ಕೆ ಹೀರೆಬಳ್ಳಿ ಊರ್ತೀನಿ. ತಾತ ನನ್ನನ್ನು ಕರ್ಸಿ ಉಳಿಸ್ರಿ. ಈಗ ಏನಾದ್ರು ಒಂದು ಬೀಜಗಳಿದ್ರೆ ಕೂಡ ಅವ್ರ ಕೈಯಾಗ ಊರ್ತಾ. ಹೀರೆಬಳ್ಳಿ ಊರ್ತೀಯ ನಾವು ಊರು ಅದಾವ ನದಿ ಅಲ್ಲಿ ಮನೆಗೆ ಹೋಗಿ ಗುಡ್ಲಿ ತಗೊಂಡು ಬರೋಣ. ಈಕೆ ಮನೆ ಕಟ್ಟಿ ಇಲ್ಲೇ ಇರ್ತಾಳೇನ, ಬರ್ರಿ ಹೋಗೋಣ. ಮನೆ ಕಟ್ತಿದ್ದಾಳ ಅವಳು ಗೈಸ್. ನಾಳೆಗೆ ಫೌಂಡೇಶನ್ ಹಾಕತ್ ನಮ್ದು. ಬಾಕಂದ ಇದು ತಗೋ. ಏನು ತೊಗೊಂಡೋಗ್ತಿದ್ದೆ ಚಿನಿ? ಹೇಳಿ ಏನದು? ಅರೆ ಏನದು? ಟೊಮೆಟೊ ತೊಗೊಂಬಂದ್ವಿ. ಈಗ ಅಲ್ಲಿ ಯಾರೋ ಸಿಕ್ಕರು ಅಂತ ಮಾತಾಡಿಸ್ತಾ ಇದ್ದಾರೆ. ಸೊ ಆಂಟಿ ಏನು ಮಾಡ್ತಿದ್ದಾರೆ ಆಂಟಿ? ಓ ತಡ್ರಿ ಆಂಟಿ, ನಾನು ಬರ್ತೀನಿ. ತಡ್ರಿ ನಾನು ಮಾಡಾಕಿದ್ರು. ಇಷ್ಟು ಮಾಡಿದ್ರೆ ನೀವು
ಸೊ ಆ ಫ್ಯಾಮ್ಲಿಗೆ ಹಾಕೋಣ ಈಗ ಬನ್ನಿ ನೋಡಿ, ಅದಕ್ಕೆ ಗೊತ್ತಾಗಿದೆ. ಸೊ ಅದು ಬರ್ತಾ ಇದೆ. ಅಡಿಕೆ ಸಸಿ ಮಾಡ್ಬೇಕಂತಲ್ಲ, ಮಾಡ್ದ್ಯಾ? ಅಲ್ಲಮ್ಮ, ಅಡಿಕೆ ಸಸಿ ಮಾಡ್ದ್ಯಾ? ಹೌದಾ? ಹಾಂ, ಹೌದಾ? ವಿಡಿಯೋ ಮಾಡ್ದ್ಯಾ? ಸರಿ 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 ಸರಿ. ಅಮ್ಮಿ ದುಂಡು ಮಲ್ಲಿಗೆ ಹೂವು, ಸೂಜಿ ಮಲ್ಲಿಗೆ. ಅರ್ಪಣ ಹೂವು ಹರಿತಾ ಇದ್ದಾಳೆ. ಇವಾಗ ಕಟ್ಕೊಡ್ತಾಳೆ ನನಗೆ ಮುಟ್ಕೊಳಕ್ಕೆ. ಮಗ, ನೀನು ಹಳ್ಳಿಗೆ ಬಿಟ್ಟರು ಬದುಕ್ತೀಯ, ಸಿಟ್ಟಲ್ಲಿ ಬಿಟ್ಟರು ಬದುಕ್ತೀಯ ಕಣಮ್ಮ. ಗೊತ್ತಾಯ್ತು, ಇವತ್ತು ಗೊತ್ತಾಯ್ತು ನನಗೆ. ಪ್ರೌಡ್ ಫೀಲ್ ಆಗ್ತೈತೆ ನನಗೆ. ಇವಾಗ ನಮ್ಮ ಮಾಮನ ಮನೆಗೆ ಬಂದ್ವಿ ಗೈಸ್. ಇದು ನಮ್ಮ ಮಾಮನ ಮನೆ. ಏನು ಮಾಡ್ತಿದ್ದೀಯ ಅಕ್ಕ? ನೀನು ನಿಮ್ಮ ಮನೆ ಉಪ್ಪಿನಕಾಯಿನ ನಾನು ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ಗೊತ್ತಾ? ಅಕ್ಕ, ಇವಾಗ ಅದೇ ಥರದ ಉಪ್ಪಿನಕಾಯಿ ಹಾಕ್ಬೇಕು ಈಗ ಮತ್ತೊಂದು ಸತಿ. ಅದು ಅರ್ಪಣಂದು ಅಂದರೆ ಬರೀ ವೀಡಿಯೋ ಮಾಡೋಕ್ಕಾಗಿ. ನಮ್ಮನೆ ಎದುರುಗಡೆ ಸೋನಣ್ಣ ಅಂತ ಇದ್ವಲ್ಲ, ವಸತಿ ಬಂದಿದ್ವಲ್ಲ, ಅವರು ನಮ್ಮ ಮನೆಯವರು ಅರ್ಪಣ ಎಷ್ಟು ಇಷ್ಟಪಟ್ಟು ತಿಂತದಿ ಗೊತ್ತಾ ನಿನ್ನ ಉಪ್ಪಿನಕಾಯಿನ. ನಿಜ, ಈ ಖಾಲಿ ಆಗೈತಿ, ಈಗ ಮತ್ತೊಂದು ಸತಿ ಹಾಕ್ಕೊಡ್ಬೇಕು. ಅರ್ಪಣ ಅಂತೂ ಮಮ್ಮಿ ಮಾಮನ್ ತಗೊಂಡಿದ್ದಕ್ಕೆ ಇನ್ನೊಂದು ಸತಿ ಹಾಕ್ಸ್ಕೊಂಬರೋಣ ಮಮ್ಮಿ ಅಂತೆ. ಭಾರಿ ಚೆನ್ನಾಗಿತ್ತಕ್ಕ. ಅಲ್ಲ, ಮಾವಿನಕಾಯಿ ಇದಾವ ಇಲ್ಲಿ. ನಮ್ಮ ಅಕ್ಕ ಮನೆ ಪಕ್ಕದಲ್ಲಿ ಇಷ್ಟೆಲ್ಲ ಗಿಡ ಹಾಕಿದ್ದಾಳೆ. ಇದು ಕನಕಾಂಬರ ಗಿಡ. ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವಲ್ಲ ಚಿನಿ. ಅಪ್ಪ, ನನಗೊಂಚೂರು ಅಂಟು ಕೊಡಿದ್ದು, ನಾನು ತೊಗೊಂಡೋಗಿ ಹಾಕೊಂಡು. ನಮ್ಮ ಮನೆ ಬಾಗ್ಲ ಜಾಗ ಇಲ್ಲ ಆದರೂ ನಾನು ಅಂಟು ತಗೊಂಡೋಗಿ ಹಾಕೊಂಡ್ರೆ ಭಾರಿ ಎತ್ತಿದ ಕೈ ಅದೀನಿ. ಬಾರೆ ಕಟ್ ಮಾಡಿ ಬಾರೆ. ಏನು ಅಮ್ಮಿ, ಬೆಳ್ಸೋಕೆ ಇಷ್ಟ, ಬಟ್ ಜಾಗ ಇಲ್ಲ. ಬಾ ದೇವ್ರೆ, ಕಟ್ ಮಾಡೋಕ್ಕೆ ಮನ್ಸು ಬರೋಲ್ಲ ರುಕ್ಮಣಿ. ಅಯ್ಯೋ ಅಮ್ಮ, ಓಯ್ ನೋಡೋಕೆ ಎಷ್ಟು ಚಂದ ಹಂಗೆ ಮುಳ್ಳು ಇರ್ತಾವ ಅನ್ನೋದು ಇದಕ್ಕೆ ಅಲ್ವಾ? ಹೌದು ತಾನೆ? ಕಟ್ ಮಾಡು, ಒಂದು ಸ್ವಲ್ಪ ಜಾಸ್ತಿ ಬಿಟ್ಟು ಕಟ್ ಮಾಡು, ಅವಾಗ ಎಲೆ ಇರುತ್ತಲ್ಲ ಇಟ್ಕೋಬೋದು. ಕೊಡು, ಸಾಕು ಬಿಡಮ್ಮಿ, ಗಿಡದಾಗಿರಲಿ. ಇಲ್ಲ ದೇವ್ರಿಗೆ ಮುಡಿಸ್ತೀರಾ? ಅರ್ಪಣ, ಹೌದಲ್ಲಮ್ಮ? ಅರ್ಪಣ ಮೇಲೆ ಹೋಗಮ್ಮ, ಮೇಲೆ ಹೋಗಿ ಮೇಲೆ. ಸನ್ಸೆಟ್ ಆಗ್ತೈತೆ ನೋಡು ಅಂತ ಹೇಳ್ತಿದ್ದಾಳೆ. ಸನ್ಸೆಟ್ ನೋಡೋಕೆ ದಾವಣಗೆರೆಗಿದ್ರೆ ಎಷ್ಟೋ ದೂರ ಹೋಗ್ಬೇಕಮ್ಮಿ ಸನ್ಸೆಟ್ ನೋಡೋಕ್ಕೆ. ನಮ್ಮನೆ ಹತ್ರ ಎಲ್ಲ ಕಾಣೋದೇ ಇಲ್ಲ. ಎಷ್ಟು ಖುಷಿ. ನನಗಂತೂ ಹೂವು ಅಂದರೆ ಭಾರಿ ಇಷ್ಟ. ಅಂದರೆ ಹೂವು ನೋಡಿದ ತಕ್ಷಣ ಖುಷಿ ಆಗುತ್ತೆ. ಹಂಗಾಗಿ ಮನೆ ಬಾಗಿಲ ಬೆಳೆಸ್ಕೋಬೇಕು ಅಂತ ಆಸೆ. ಮಕ್ಳಿಗೆ ಈಗಿಂದನೇ ಗಿಡ ಬೆಳೆಸೋದೆಲ್ಲ ಕಲಿಸ್ಬೇಕು ಗೈಸ್. ಅದಕ್ಕೋಸ್ಕರನೇ, ಅದೊಂದು ವಿಚಾರಕ್ಕೋಸ್ಕರನೇ ನಾನು ನನ್ನ ಮಗಳನ್ನ ಕರ್ಕೊಬಂದಿರೋದು ಇವಾಗ ಹಳ್ಳಿಗೆ. ಎಲ್ಲ ಕಲಿಬೇಕು ಈಗಿಂದನೇ, ಗೊತ್ತಿರಬೇಕು ಮಕ್ಳಿಗೆ ಗಿಡ ಬೆಳೆಸೋ ರೀತಿ, ಹೆಂಗೆ ಎಷ್ಟು ಕಷ್ಟಪಡ್ತಾರೆ ರೈತರುಗಳು ಅಂತ ಗೊತ್ತಾಗಬೇಕು ಅವರಿಗೆ. ಹಂಗಾಗಿ ಕರ್ಕೊಬಂದಿದ್ದೀನಿ ಅವಳಿಗೆ. ಅಂದರೆ ಇನ್ನು ಶನಿವಾರ ಭಾನುವಾರ ಬಂದಾಗೆಲ್ಲ ಕರ್ಕೊಬರ್ಬೇಕು ಅಂತಲೂ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಇಲ್ಲೆಲ್ಲ ಮೆಣಸಿನ್ಕಾಯಿ ಗಿಡ ಹಚ್ಚಿದ್ದಾರೆ, ಹಸಿಮೆಣ್ಸಿನ್ಕಾಯಿ ಗಿಡ. ಇದು ಮಾಮರ ಮನೆ ಹತ್ರ. ನಮ್ಮ ದೊಡ್ಡಮ್ಮರ ಮನೆ ಹತ್ರ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ಲಿ. ಐ ಹೋಪ್ ಎಲ್ರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದು ನಾವು ಊರಿಗೆ ಹೋಗಿದ್ದ ಮೊದಲನೇ ದಿನದ ವ್ಲಾಗು. ಎರಡನೇ ದಿನ ಭಾನುವಾರದ ವ್ಲಾಗ್ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಕ್ಯೂರಿಯಾಸಿಟಿ ಇದೆ ಆ ವ್ಲಾಗು. ಆ ವ್ಲಾಗ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.